ಪ್ರಿಯ ವೀಕ್ಷಕರೇ, ಇದು ಕಡಬ ತಾಲೂಕು ದೋಲ್ಪಾಡಿ ಗ್ರಾಮದ ಬೋಳ ರಾಮಕೃಷ್ಣ ಅವರ ಮನೆಯ ಪಕ್ಕದಲ್ಲಿರುವಂತಹ ತೋಟ. ಒಂದು ನಿಮಿಷದ ಪ್ರಕೃತಿಯ ಮುನಿಸಿಗೆ ಇವತ್ತು ಸಾವಿರಾರು ಅಡಿಕೆ ಗಿಡಗಳು ನೆಲಸಮಾಗಿವೆ. ಪ್ರಕೃತಿ ಒಂದು ನಿಮಿಷ ಮುನಿದ್ರೆ ಯಾವ ರೀತಿ ಅನಾಹುತ ಆಗ್ತದೆ ಅಂತ ಹೇಳಲಿಕ್ಕೆ ಇದೇ ಸಾಕ್ಷಿ. ಕೇವಲ ಒಂದು 30 ಸೆಕೆಂಡ್ ಬಂದಂತಹ ಗಾಳಿ ಇವರ ಬದುಕನ್ನೇ ಕಸಿದುಕೊಂಡಿದೆ ಅಂತ ಹೇಳಲಿಕ್ಕೆ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಎಲ್ಲ ಫಸಲು ಬರುವಂತಹ ಅಡಿಕೆ ಗಿಡಗಳು, ಎಲ್ಲ ಗಿಡಗಳು ಈ ಗಾಳಿಯ ರಭಸಕ್ಕೆ ತುತ್ತಾಗಿ ಎಲ್ಲ ಅಡಿಕೆ ಗಿಡಗಳು ಬಿದ್ದು ಇವರ ಜೀವನವೇ ಇನ್ನು ಜಂಜಾಟ ಆಗುವಂತಹ ಪರಿಸ್ಥಿತಿ ಅಂತ ನಮಗೆ ಅನಿಸ್ತದೆ. ಯಾಕಂದರೆ ಈ ಅಡಿಕೆ ಗಿಡ ಮಾಡಲಿಕ್ಕೆ ಸುಮಾರು ವರ್ಷಗಳ ಕಾಲ ಇವರು ಕಷ್ಟಪಟ್ಟಿದ್ದಾರೆ. ಆದರೆ ಈ ಒಂದು ನಿಮಿಷ ಬಂದಂತಹ ಗಾಳಿಗೆ ಎಲ್ಲ ಅಡಿಕೆ ಗಿಡಗಳು ಮುರಿದು ಬಿದ್ದು ಇವರ ಬದುಕಿ ಈಗ ದುಸ್ತರವಾಗಿದೆ. ಇನ್ನೇನು ಬೇರೆ ಪರಿವೇ ಇಲ್ಲ ಎಂದಾಗ ಆ ಒಂದು ಗಿಡ, ಯಾವ ಗಿಡ ಗಟ್ಟಿ ನಿಂತಿದೆ ಆ ಗಿಡಕ್ಕೆ ಆ ವಾಲಿದ ಅಡಿಕೆ ಗಿಡವನ್ನು ಹಗ್ಗದಲ್ಲಿ ಕಟ್ಟಿ ನಿಲ್ಲಿಸುವಂತಹ ಪ್ರಯತ್ನ ನೋಡಿ. ಅಲ್ಲಿ ಒಂದೊಂದು ಗಿಡಕ್ಕೆ ಹಗ್ಗ ಕಟ್ಟಿ ನಿಲ್ಲಿಸಿದ್ದಾರೆ. ತುಂಬ ಕಷ್ಟಪಟ್ಟು ಮಾಡಿರುವಂತಹ ಕೃಷಿ ಇವತ್ತು ಅವರ ಕೈ ತಪ್ಪಿ ಹೋಗಿದೆ. ಬುಡ ಸಮೇತ ಕಿತ್ತು ಬಂದು ಎಲ್ಲ ಅಡ್ಡ ಬಿದ್ದಿರುವಂಥದ್ದು ನಮಗೆಲ್ಲರೂ ಕಾಣ್ತದೆ ನೋಡಿ. ಇವತ್ತು ಸುಮಾರು ಜನರು ಕೂಡ ಇಲ್ಲಿ ಸೇರಿದ್ದಾರೆ. ಈ ಅಡಿಕೆ ಗಿಡ ನಿಲ್ಲಿಸಲಿಕ್ಕೆ ಇಲ್ಲಿಗೆ ಇಟಾಚಿಯನ್ನು ಕೂಡ ತಂದಿದ್ದಾರೆ. ಒಂದು ಮಿಷಿನರಿ ತಂದು ಅದರಲ್ಲಿ ನಿಲ್ಲಿಸುವಂತಹ ಪರಿಸ್ಥಿತಿ. ಇವರ ಪರಿಚಯಸ್ಥರು ಇಲ್ಲಿಗೆ ಕೆಲಸಕ್ಕೆ ಕೂಡ ಬಂದಿದ್ದಾರೆ. ಇಲ್ಲಿ ಇವರಿಗೆ ಆದಂತಹ ನೋವನ್ನು ಅವರೊಂದು ತಮ್ಮ ಶ್ರಮದಾನದ ಮೂಲಕ ಅವರಿಗೆ ನಿವಾರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಇವರ ಅಭಿಪ್ರಾಯ ಏನು ಅಂತ ಕೇಳುವ. ಸರ್, ಇಲ್ಲಿ ಆಗಿರುವಂತಹ ಅನಾಹುತಕ್ಕೆ ನೀವೇನು ಹೇಳ್ತೀರಿ? ನಾನು ಸತ್ಯ ಹೇಳ್ಬೇಕಿದ್ರೆ ಇಷ್ಟೆಲ್ಲ ಸುಧಾರಿಸಿ ಹೋಗ್ತಾರೆ ಅಷ್ಟೇ. ಹೌದೌದು. ಇದು ಹೋದರೆ ಉಂಟಲ್ಲ ಅವರ ಜೀವನೇ ಹಾಳಾದ. ಇನ್ನು ಇದು ಬರ್ಬೇಕಂದ್ರೆ 15 ವರ್ಷ 20 ವರ್ಷ 15 ವರ್ಷ ಕಡಿಮೆ. ಒಂದು ಗಿಡ ಬೆಳಲಿಕ್ಕೆ ಎಷ್ಟು ವರ್ಷ? ಕಡಿಮೆ ಅಂದರೆ ಒಂದು ಫಸಲು ಬರ್ಕೊಂಡು 6-7 ವರ್ಷ ಬೇಕೇ ಬೇಕು. 7 ವರ್ಷ ಬೇಕು. ಇಷ್ಟು ದೊಡ್ಡ ಬರ್ಬೇಕಿದ್ರೆ ಕಡಿಮೆ 10-15 ವರ್ಷ ಬೇಕು. 15 ವರ್ಷ ಬೇಕು. ಎಲ್ಲವೂ ಕೂಡ ಒಂದೊಂದು ಗಿಡದಲ್ಲಿ ಒಂದು 6 ಏಳೇಳು ಗೊನೆ ಇದೆ, ಏಳೇಳು ಕಿಳೆ ಇದೆ. ಕೆಲವರಲ್ಲಿ 9 ಇದೆ. ಹೌದು, 9 ಇದೆ. ಎಲ್ಲ ಇಷ್ಟೊಂದು ಫಸಲು ಬರೋ ಗಿಡ ಹೋಗುವಾಗ ಅವರಿಗೆ ಯಾವ ರೀತಿ ಬೇಸರ ಇರ್ಬೋದು ಅಲ್ಲ? ಆ ಬೇಸರ ಅವರ ತಗೊಳ್ತಾರೆ ಸಾಧ್ಯ, ಸಾಮಾನ್ಯ ಸಾಧ್ಯನೇ ಇಲ್ಲ. ನನ್ನದಿಷ್ಟೇ ಸಾಧ್ಯ ಇಲ್ಲ. ನಮ್ಮಂತರ ಅದೇ ಜೀವನ ತಗೊಳ್ಬೇಕು, ಜೀವನೇ ಅಂತ ಪರಿಸ್ಥಿತಿ ನೋಡ್ಬೇಕು. ಯಾಕಂದ್ರೆ ಈ ಪ್ರಕೃತಿ ಮುನಿದ್ರೆ, ಒಂದು ನಿಮಿಷ ಮುನಿದ್ರೆ ಯಾವ ರೀತಿ ಅನಾಹುತ ಆಗ್ತದೆ ಅಂತ ಇದೇ ಸಾಕ್ಷಿ. ಈ ರೀತಿ ಇನ್ನೆಲ್ಲಿ ನೋಡಿಲ್ಲ. ನನ್ನ ಜೀವನದಲ್ಲಿ ಫಸ್ಟ್ ಇದೇ ಮೊದಲನೇ ಸಲ. ಆಯ್ತು ಸರ್, ಥ್ಯಾಂಕ್ ಯು. ಆಯ್ತು ಸರ್. ಮಣ್ಣನ್ನು ನೆಲ ಸಮಾಗಿದೆ. ಒಂದು ಹಟ್ಟಿ ದನದ ಹಟ್ಟಿ ಅಲ್ಲಿ ಮರ ಎಲ್ಲ ಫುಲ್ ಬಿದ್ದಿದೆ ನೋಡಿ. ಕಡಬ ತಾಲೂಕು ದೋಲ್ಪಾಡಿ ಗ್ರಾಮದ ಬೋಳ ರಾಮಕೃಷ್ಣ ಗೌಡ್ರ ಮನೆಯಲ್ಲಿ ಈ ಪ್ರಕೃತಿ ಒಂದು ನಿಮಿಷ ಮುನಿದ್ರೆ ಯಾವ ರೀತಿ ಅನಾಹುತ ಆಗ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಖಂಡಿತ ಸಾಕ್ಷಿ. ಇಲ್ಲಿ ನೀವೆಲ್ಲ ಬಂದಿರುವಂತಹ, ನೀವು ಕೂಡ ಒಂದು ಸಂಘಟನೆಯಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರು. ಹಾಗಾಗಿ
ಈ ಒಂದು ಆಗಿರುವಂಥ ಘಟನೆಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾವು ಇದಕ್ಕೆ ಉತ್ತರವೇ ಇಲ್ಲ. ಯಾಕಂತ ಹೇಳಿದ್ರೆ ಇದು ನಾನು ಕೂಡ ಕೃಷಿಕನೇ ಮೈನ್ ಆಗಿ. ಇನ್ನೊಂದೇನಂತ ಹೇಳಿದ್ರೆ ಇದು ಸಾಧಾರಣ ಒಂದು ಫ್ಯಾಮಿಲಿ ಒಂದು ಜೀವನ ಮಾಡೋದು. ಯಾಕಂತ ಹೇಳಿದ್ರೆ ಈ ಕೃಷಿಕರಿಗೆ ಎಲ್ಲ ಗೊತ್ತಿದ್ದ ವಿಷಯ. ಯಾಕಂತ ಹೇಳಿದ್ರೆ ಈ ಅಡಿಕೆ ಮರದ ಬುಡದಲ್ಲೇ ನಾವಿರುವವರು. ಇದೇ ನಮಗೆ ಚಿನ್ನ, ಇದಕ್ಕಿಂತ ದೊಡ್ಡ ಗಣಿ ಇಲ್ಲ. ಅಷ್ಟು ನಾವು ಪ್ರೀತಿ ಮಾಡ್ತೇವೆ. ಒಂದು ಈ ಮುಳ್ಳಿನ ಬೇಲಿ ಕಟ್ಟಲಿಕ್ಕೆ ನಾವು ಮುಳ್ಳು ಕೊಂಡು ಹೋಗುವಾಗ ಒಂದು ಅಡಿಕೆ ಮರಕ್ಕೆ ಸ್ವಲ್ಪ ತಾಗಿದ್ರು ನಮ್ಮ ಜೀವನ ಹೋಗ್ತದೆ. ಅದು ಬಿಟ್ಟು ಇಲ್ಲಿ 1,500-2,000 ಮರ ಬಿದ್ದಿದ್ದಂತ ಹೇಳುವಾಗ ಸಾಧಾರಣ ಒಂದು ವ್ಯಕ್ತಿಗೆ ಜೀರ್ಣ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಆ ರೀತಿಯ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ನಾವು ನಮ್ದೊಂದು ವಿಷ್ಣು ಗ್ರೂಪ್ಸ್ ಅಂತ ತುಳುನಾಡ ರಕ್ಷಣಾ ವೇದಿಕೆ ಸುಳ್ಯ ತಾಲೂಕು ಅಧ್ಯಕ್ಷ ಆಗಿದೆ ನಾನು. ನಮ್ಮೊಟ್ಟಿಗೆ ಎಲ್ಲ ಒಂದು 20 ಹುಡುಗರು ನಿನ್ನೆಯಿಂದ ಕೈ ಜೋಡಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ಇಲ್ಲಿ ನಾವೇನಂತ ಮಾಡಿದ್ರೆ ಈ ಬುಡದಿಂದಲೇ ಬಿದ್ದದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅರ್ಧ ಭಾಗ್ಯ ಇರ್ತದೆ ನೋಡಿ ಮರ, ಅದನ್ನು ನಾವು ನಮ್ಮ ವಿಷ್ಣು ಗ್ರೂಪ್ಸ್ನವರು ಇಟ್ಯಾಚ್ ಮತ್ತು ರೋಪ್ ಮುಖಾಂತರ ಇದನ್ನು ಪುನಃ ಹೇಗಿತ್ತು ಅದೇ ರೀತಿ ನಾವು ನಿಲ್ಲಿಸುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಇದು ಒಂದು 200-300 ಗಿಡ ನಾವು ಮಾಡಿದ್ದೇವೆ. ಒಂದು 700 ಮರವನ್ನು ಒಂದು ನಿಲ್ಲಿಸಬಹುದು ಅಂತ ನಮ್ದೊಂದು ನಿರೀಕ್ಷೆ ಇದೆ. ನಿಲ್ಲಿಸ್ತೇವೆ ನಾವು. ಈ ತನಕ ಬಂದವರಂದ್ರೆ ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂಥ ಸುಳ್ಯ ತಾಲೂಕಿನ ಲೋಕಸಭಾ ಅಭ್ಯರ್ಥಿಯಾದಂಥ ಕೃಷ್ಣಪ್ಪ ಸರ್ ಅವರು ಬಂದಿದ್ದಾರೆ. ಅದೇ ರೀತಿ ಅಕ್ರಮ ಸಕ್ರಮದ ಸದಸ್ಯರಲ್ಲಿ ಆದಮ್ ಅಂತ ಕಾಣ್ತಾ ಇದ್ದಾರೆ ನೋಡಿ. ಅದೇ ರೀತಿ ಸುಬ್ರಹ್ಮಣ್ಯದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಪ್ರವೀಣ ಮರವಂಜ ಅಂತ ಬಂದಿದ್ದಾರೆ. ಇದೇ ರೀತಿ ಎಲ್ಲರೂ ಬರ್ತಾ ಇದ್ದಾರೆ. ನಮಗೆ ಇಲ್ಲಿ ಅಧಿಕಾರಿಗಳು ಬರಬೇಕು. ಯಾಕಂತ ಹೇಳಿದ್ರೆ ಕೆಲವರು ಏನು ಮಾಡಿದ್ರೆ ನಿನ್ನೆಯಿಂದ ಬಂದು ಅವರ ಸ್ವಾರ್ಥಕ್ಕೋಸ್ಕರ ಸೆಲ್ಫಿ ತೆಗೆದು ಹೋಗುದು, ಅದೆಲ್ಲ ನಮಗೆ ಇಷ್ಟ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಹೇಳೋದೇನಂದ್ರೆ ಈ ಮನೆಯವರ ಕಷ್ಟಕ್ಕೆ ನಾವು ನಿಲ್ಬೇಕು. ಹೌದೌದು. ನಮ್ಮಿಂದಾದ ಏನಾದ್ರೆ ಸರ್ಕಾರದಿಂದ ಏನೆಲ್ಲ ಉಂಟು, ಈಗ ಸಿದ್ದರಾಮಯ್ಯ ಸರ್ಕಾರ 100% ನಮಗೆ ಧೈರ್ಯ ಉಂಟು. ಕೃಷಿಯ ವಿಷಯದಲ್ಲಿ ರೈತರ ಪರವಾಗಿ ಅವರು ಯಾವಾಗಲೂ ಊರುಗೋಲಾಗಿ ಇರ್ತಾರೆ ಅಂತ ನಂಬಿಕೆ. ಅದೇ ರೀತಿ ನಮ್ಮ ಕೃಷ್ಣಪ್ಪ ಸರ್ ಅಲ್ಲಿ ಇದ್ದಾರೆ. ಅವರು ಏನಂತ ಹೇಳಿದರೆ ನಿನ್ನೆ ನಾನು ಹೇಳುವಾಗಲೇ ಹೇಳಿದ್ದಾರೆ, ನಾಳೆ ಬೆಳಿಗ್ಗೆ ನಾನು ಬರ್ತೇನೆ, ಅದಕ್ಕೆ ಏನು ನಮ್ಮಿಂದ ಆಗಬೇಕು ನಾವು ಅದಕ್ಕೆ ಸಹಕಾರ ಕೊಡ್ತೇನೆ ಅಂತ. ಇನ್ನು ಹೆಚ್ಚಿನ ಇದನ್ನು ಅವರು ಹೇಳಿದ್ದಾರೆ, ಸರ್ಕಾರದಿಂದ ಏನುಂಟು ಬರೋದು ಅದಕ್ಕೆ ಏನು ಈ ಮನೆಯವರೊಟ್ಟಿಗೆ ನಾನು ಊರುಗೋಲಾಗಿ ಇರ್ತೇನೆ ಅಂತ ಕೃಷ್ಣಪ್ಪ ಸರ್ ಕೂಡ ಹೇಳಿದ್ದಾರೆ. ಆಯ್ತು ಸರ್, ಥ್ಯಾಂಕ್ ಯು. ಸರ್, ನಿಮ್ಮ ಮನೆಯಲ್ಲಿ ಆಗಿರುವಂಥ ಘಟನೆ, ನಿಮ್ಮ ಒಂದು ಜೀವ ನಿರ್ವಹಣೆಗೆ ಈ ಒಂದು ಅಲ್ಪ ಸ್ವಲ್ಪ ಕೃಷಿ, ಇದು ಒಂದೇ ನಿಮಿಷಕ್ಕೆ ಎಲ್ಲ ಈ ಪ್ರಕೃತಿ ಕಸಿದುಕೊಂಡು ಹೋಗಿದೆ. ಇದಕ್ಕೆ ನೀವು ಏನು ಹೇಳ್ತೀರಿ? ಯಾವ ರೀತಿ ನಿಮಗೆ ಒಂದು ಬೇಸರ ಇದೆ? ಬೇಸರ ಅಂದರೆ ಇದು ಇಷ್ಟು ಅಡಿಕೆ ಮರ ಹೋದದು ಇಷ್ಟರವರೆಗೆ ನಾನು ಎಲ್ಲಿ ನೋಡಲಿಲ್ಲ. ಇದು ಮಾತ್ರ ಅಡಿಕೆ ಮರ ಮಾತ್ರ ಅಲ್ಲ, ಅಲ್ಲಿ ಮಣ್ಣಿನ ಹಂಚು, ಇಲ್ಲಿ ಸೋಲಾರ್ ಡ್ರೈಯರ್ ಎಲ್ಲ ಹೋಗಿದೆ. ಸುಮಾರು ಲಕ್ಷಾಂತರ ರೂಪಾಯಿ ನಿಮಗೆ ಲಕ್ಷಾಂತರ ಅಷ್ಟು ಹೋಗ್ಬೋದು. ಆಯ್ತು ಸರ್, ಥ್ಯಾಂಕ್ ಯು. ಮೇಡಮ್, ಇದು ನಿಮ್ಮ ತೋಟ, ಸುಮಾರು ವರ್ಷಗಳ ಕಾಲ ನೀವು ಕಷ್ಟಪಟ್ಟು ಮಾಡಿದಿರಿ. ಈಗ ನಿಮ್ಮ ಕೈ ತಪ್ಪಿ ಹೋಗಿದೆ, ಇದಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾವಂದರೆ ಸುಮಾರು ಕಷ್ಟಪಟ್ಟು 9 ವರ್ಷದಿಂದ ಕೆಲವು ರೋಗ ಬಾಧೆ ಇತ್ತು, ಕೊಳೆ ರೋಗ ಮತ್ತು ನುಸಿ ರೋಗ ಅಂತೇಳಿ. ಅದಕ್ಕೆಲ್ಲ ಸುಮಾರು ವ್ಯವಸ್ಥೆಯಲ್ಲಿ ನಾವು ಒಂದು ವರ್ಷ ನಮಗೆ ಸುಮಾರು ಕೊಳೆ ರೋಗದಲ್ಲಿ ಫುಲ್ಲು 9 ಗೊನೆ ಇತ್ತು. ಇದರಲ್ಲಿ ಫುಲ್ಲು ಖಾಲಿಯಾಗಿ ಗುಂಡಿ ಲೆವೆಲ್ ಆಗಿ ಎಲ್ಲ ಖಾಲಿ ಆಯಿತು. ನೆಕ್ಸ್ಟ್ ವರ್ಷ ಅದಕ್ಕೆ ಫುಲ್ಲು ರೋಗ ಬಂತು. ಅದಕ್ಕೆ ಸುಮಾರು ನಾವು ಮದ್ದು ಸಿಂಪಡಣೆಲ್ಲ ಮಾಡಿ ಈ ವರ್ಷ ಇಷ್ಟೆಲ್ಲ ಒಳ್ಳೆ ಫಸಲೆಲ್ಲ ಬಂದಿದೆ. ಆದರೆ ಒಂದು 5-10ಕ್ಕೆ ಒಂದು ಕ್ಷಣ ಮಾತ್ರಕ್ಕೆ ಒಂದು ಬೀಸಿದ ಗಾಳಿಯಲ್ಲಿ ಎಲ್ಲ ಇದು ಅದಂದರೆ ನಾವು ಉಳ್ದದೇ ಒಂದು ವಿಶೇಷ. ಯಾಕಂದರೆ ನಾವು ಹೊರಗಿದ್ರೆ ಖಂಡಿತ ನಾವು ಕೂಡ ಹೋಗ್ತಿದ್ದೆವು. ಇಷ್ಟರಲ್ಲಿ ಎಲ್ಲ ನಾಶ ಆಗಿ ಹೋಯಿತು. ಇದನ್ನು ನಾವು ಏನು ಹೇಳ್ಬೇಕಂತಲೇ ಗೊತ್ತಾಗೋದಿಲ್ಲ. ಅಂದರೆ ಇದನ್ನೇ ನಂಬಿ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದೆವು. ಈಗ ತುಂಬ ಬೇಸರದ ಸಂಗತಿ. ಬೇಸರ ಆಗ್ತದೆ. ಏನು ಹೇಳ್ಬೇಕಂತಲೇ ಗೊತ್ತಾಗೋದಿಲ್ಲ ನಮಗೆ. ಈಗಾಗಲೇ ಜನಪ್ರತಿನಿಧಿ ಆಗಿರುವಂಥ ಜಿ ಕೃಷ್ಣಪ್ಪ ಸರ್ ಕೂಡ ನಿಮಗೆ ಭೇಟಿ ನೀಡಿ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ನಾನು ಸುಬ್ರಹ್ಮಣ್ಯ ಟ್ರಸ್ಟಿಯಾಗಿದ್ದೇನೆ, ಪ್ರವೀಣ ಅಂತೇಳಿ. ಇಲ್ಲಿ ಬಂದು ನೋಡುವಾಗ ಭಾರಿ ಬೇಸರ ಆಯಿತು. ಇಲ್ಲಿಯ ಪರಿಸ್ಥಿತಿ, ಅಡಿಕೆ ಮರ ಎಲ್ಲ ಬಿದ್ದೋಗಿದೆ. ನಾವು ಒಂದು ರೈತರಾಗಿ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಈ ಪ್ರಕೃತಿಯನ್ನು ಮುನಿಸಿನಿಂದಾಗಿ ಇಷ್ಟೆಲ್ಲ ಆಯಿತು. ನಾನು ನಿನ್ನೆ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು, ಹೀಗೆ ಆಯಿತು ಅಂತೇಳಿ. ನನ್ನ ಹಸ್ಬೆಂಡ್ ಎಲ್ಲೇ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿಂದ ಸೀದಾ ಇಲ್ಲಿಗೆ ಬಂದಿದ್ದಾರೆ. ಮತ್ತು ನಮ್ಮ ಅಭ್ಯರ್ಥಿ ಕೃಷ್ಣಪ್ಪರವರು
ಅವರಿಗೆ ನಾನು ಫೋನ್ ಮಾಡಿದೆ, ನನ್ನ ಹಸ್ಬೆಂಡು ಫೋನ್ ಮಾಡಿದರು, ಹೀಗೆ ಆಗಿದೆ ಸರ್, ನೀವು ಒಮ್ಮೆ ಬರಬೇಕು ಅಂತ. ಹಾಗೆ ಕಡಬ ಇಲೆಕ್ಷನ್ ಅಲ್ವಾ, ಆದ ತಕ್ಷಣ ನಾವು ನಾಳೆ ಬರ್ತೇವೆ, ಸ್ಥಳಕ್ಕೆ ಭೇಟಿ ಕೊಡ್ತೇವೆ ಮೇಡಮು, ನೀವು ಅವರಿಗೆ ಏನು ನೀವು ಧೈರ್ಯ ತುಂಬಿ ಅವರನ್ನು ಏನು ಇದು ಮಾಡಬೇಡಿ, ಅವ್ರ ಮನೆಯವರಿಗೆಲ್ಲ ನಾವು ಆದಷ್ಟು ನಮ್ಮ ಸರ್ಕಾರದಿಂದ ಸಿಗುವ ಸವಲತ್ತನ್ನು ಎಲ್ಲ ಅವರಿಗೆ ಕೊಡಿಸುವ. ಹಾನಿಯಾದ ಎಲ್ಲ ಗಿಡಗಳಿಗೆ ಇಷ್ಟಿಷ್ಟು ಅಂತ ಸಿಗ್ತದೆ, ಅದನ್ನೆಲ್ಲ ನಾವು ಭರಿಸುವ, ನಮ್ಮಿಂದ ಆದ ಕೈಲಾದ ಸಹಾಯ ನಾವು ಮಾಡ್ತೇವೆ ಅಂತೇಳಿ ನಮ್ಮ ಕೃಷ್ಣಪುರ ಹೇಳಿದ್ದಾರೆ. ಹಾಗೆ ನಾವು ನಮ್ಮ ವಿಷ್ಣು ಗ್ರೂಪ್ಸ್ ಎಲ್ಲ ಹುಡುಗರು ನಿನ್ನೆಯಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಎಳೆದು ಕಟ್ಟುವುದಾಗಿ ಎಲ್ಲ ನಿನ್ನೆ ಬೆಳಿಗ್ಗೆಯಿಂದ ಈ ಕ್ಷಣದ ಇವತ್ತು ಅವರೊಟ್ಟಿಗೆ ಇರ್ತೇವೆ ನಾವು. ರಾಮಕೃಷ್ಣ ಹೇಳುವವರು ಅವರ ಮನೆಯವರ ಜೊತೆಯಾಗಿ ನಾವು ಇರ್ತೇವೆ. ನಮ್ಮ ಸರ್ಕಾರದಿಂದ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತೇಳಿ ನಾನು ನಮ್ಮ ಸರ್ಕಾರದವರಲ್ಲಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ದೋಳಿಪಾಡಿ ರಾಮಕೃಷ್ಣ ಅವರು ಫುಲ್ ಬಂದಿದ್ದೀನಿ ನಾನು, ನೆನ್ನೆ ಬರ್ಬೇಕಾಯ್ತು, ನಮ್ಮ ಎಲೆಕ್ಷನ್ ಇತ್ತಲ್ಲ ಮಾಡಿ. ಯಾರಿದ್ದಾರೆ ನೋಡಿ ಸ್ವಲ್ಪ ಮಾತಾಡಿ, ನಾವು ಯಾರಿಗೆ ಮಾತಾಡ್ತೀನಿ, ತೋಟಗಾರಿಕೆ ಮಾಡಿ, ನೀವು ಮಾಡಿ, ಸ್ವಲ್ಪ ಮಾಡಿ, ಏನು ಬೇಕಾದ್ರೆ ಸಹಾಯ ಮಾಡಬೇಕು ಅವ್ರಿಗೆ ಇಮಿಡಿಯೇಟ್. ಯಾರು ಹೇಳ್ಬೇಕು, ನಾವೇ ಮಾತಾಡ್ತೀನಿ, ಆಯ್ತಾ? ಯಾರು ಒಳಗಡೆ ಬಂದಿಲ್ಲ ಅಂತ ರೋಡಲ್ಲಿ ನಿಂತ್ಕೊಂಡು ಹೋಗೋರು ಫೋಟೋ ತೊಗೊಂಡವರು ನೋಡ್ಕೊಂಡು ಸ್ವಲ್ಪ ಸೀರಿಯಸ್ ಸ್ವಲ್ಪ ಸಹಾಯ ಮಾಡಿ. ತುಂಬ ಹಾಳಾಗಿದೆ, ತುಂಬ ಬಂದರೆ ನೀವು ಬೇಜಾರು ಮಾಡ್ಕೊಬೋದು, ಹಂಗಾಗಿ ಹಾಳಾಗಿದೆ. ಆ ಮನೆ ಬೇರೆ ಈ ಕಡೆ ಒಂದು ಮೇಲೆ ಹೋಗ್ಬಿಟ್ಟಿದೆ. ಸ್ವಲ್ಪ ನೋಡಿ ಸರ್, ಅವ್ರಿಗೆ ಸೀರಿಯಸ್ ಆಗಿ ಸ್ವಲ್ಪ ಇದು ಮಾಡ್ಕೊಳ್ಳಿ ಸರ್ ಒಂಚೂರು. ಯಾವುದು ನೋಡಿ ಅವ್ರಿಗೆ ಎಷ್ಟು ಬರ್ತದೆ ಸರ್ಕಾರದಿಂದ ಬ್ಯಾಗ್ ಸಹಾಯ ಮಾಡಬೇಕು. ತುಂಬ ಒಳ್ಳೆ ತೋಟ ಹೋಗ್ಬಿಟ್ಟಿದೆ, ಎಲ್ಲ ಮುರಿದೋಗಿದ್ದಾವೆ. ನಾವು ಸಹಾಯ ಮಾಡಿ ಬೇಕಾ ಅವಶ್ಯಕತೆ ಡಿ ಸಿ ಅವ್ರಿಗೆ ಹೇಳ್ಬೇಕಾ, ಯಾರಿಗೆ ಹೇಳ್ಬೇಕು? ನೀವು ಹೇಳಿದ್ರೆ ನಾನು ಮಾಡ್ತೀನಿ, ಇಲ್ಲ ನೀವೇ ಮಾಡ್ತೀನಿ ಅಂದ್ರೆ ಸಾಕು ನಮಗೆ. ಯಾರದು ಯಾರದು ಏನು ಅವ್ರು ಏನು ಅಗ್ರಿಕಲ್ಚರ್ ಆಫೀಸರಾ? ನಂಬರ್ ಒಂದು ಕಳಿಸಿ, ನಂಬರ್ ಒಂದು ದಯವಿಟ್ಟು ಒಂದು ಫಾರ್ವರ್ಡ್ ಮಾಡಿ. ಓಕೆ, ನೀವು ಸ್ವಲ್ಪ ಗಮನಕ್ಕೆ ತನ್ನಿ ಅವರಿಗೆ. ನೀವು ತಾಲೂಕು ದಂಡಿ ಅಲ್ಲ, ದಂಡಾಧಿಕಾರಿಗಳು, ನೀವು ಎಲ್ಲರಿಗೂ ದಂಡ ಹಾಕೋರಲ್ಲ, ಹಂಗಾಗಿ ನೀವು ಮೇನ್ ಇಲ್ಲ ಸರ್ ನಿಮಗೆ. ಓಕೆ ಥ್ಯಾಂಕ್ ಯು ಸರ್. ಈ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಈ ನೋವು ಸಂಗತಿ ಏನಾಯ್ತು ಅಂತ ಗೊತ್ತಿಲ್ಲ. ಇವರು ಈ ತೋಟಕ್ಕೆ ಮಾತ್ರ ಬಂದಿದೆ ಇಲ್ಲಿ. ಇದರ ಪ್ರಕೃತಿ ವಿಕೋಪದ ಬಗ್ಗೆ ಮೊನ್ನೆ ಗಾಳಿ ಜಾಸ್ತಿ ಆಗಿ ಬಂದಿರೋದ್ರಿಂದ ಇದು ನೋವಿನ ಸಂಗತಿ. ಇದೆಲ್ಲ ಹಿಂಗೆ ಆಗಬಾರ್ದು. ಆದಾಗ ಇವರಿಗೆ ಒಂದು ಪರಿಹಾರ ಸಿಗುವಂಥ ಕೆಲಸ ನಾವು ಮಾಡ್ತೇವೆ. ಅದು ಪ್ರಕೃತಿ ಅಡ್ಡ ನಿಲ್ಲಕ್ಕೆ ಯಾರು ಕೈಯಲ್ಲಿ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನು ಹೇಗೆ ಬರ್ಸ್ಬೇಕಂತ ತಿಳ್ಕೊಂಡು ಅಧಿಕಾರಿಗಳ ಹತ್ರ ಮಾತಾಡಿ ಅವರಿಗೆ ಸೂಕ್ತದ ಬರುವಂಥ ಸರ್ಕಾರದಿಂದ ಬರುವಂಥ ಹಾಗೂ ಇದರ ಪರಿಹಾರವನ್ನು ಶೀಘ್ರದಲ್ಲಿ ಒದಗಿಸುವಂಥ ನಾನು ಈಗಲೇ ತಹಸೀಲ್ದಾರ್ಗೆ ಮತ್ತು PDOಗೆ ಮತ್ತು DTಗೆಲ್ಲ ಮಾತಾಡಿದ್ದೇನೆ. ಅವರೆಲ್ಲ ಮತ್ತು ಇವರಿಗೆಲ್ಲ ನಮ್ಮ ಹಾರ್ಟಿಕಲ್ಚರ್ ಆಫೀಸರ್ಗೂ ಮಾತಾಡಲಿಕ್ಕೆ ಹೇಳಿದ್ದೇನೆ. ಹೋಗ್ತೇನೆ ಈಗ. ಅವಶ್ಯಕತೆ ಬಿದ್ದರೆ ಮಿನಿಸ್ಟರ್ ಹತ್ರ ಕೂಡ ಹೋಗಿ ಬೇಗ ಕೊಡುವಂಥ ಪರಿಹಾರ ಕೊಡುವಂಥ ಕೆಲಸ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ಸುದ್ದಿಯಾಗಿತ್ತು. ಮುಂದಿನ ಸುದ್ದಿಗಾಗಿ ಕಾಯ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.